ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಶುಕ್ರವಾರ, ಶನಿವಾರ, ಭಾನುವಾರದಂದು ನಾವು ನಮ್ಮ ಆಸ್ಪತ್ರೆಯ 3ನೇ ವಾರ್ಷಿಕೋತ್ಸವ ಹಾಗೂ ಪ್ರಸೂತಿ ಕೊಠಡಿ, ಶಸ್ತ್ರಚಿಕಿತ್ಸಾ ಕೊಠಡಿ, ವೈದ್ಯಕೀಯ ತೀವ್ರ ನಿಗಾ ಘಟಕ, ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಹಾಗೂ ಎಕಾನಮಿ ವಾರ್ಡ್ಗಳ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆಮೇಲೆ ನಮ್ಮ ಆಸ್ಪತ್ರೆಯಲ್ಲಿ ಸಿಗ್ತಕ್ಕಂಥ ಫೆಸಿಲಿಟಿಗಳ ಬಗ್ಗೆ ಬಂದ್ರೆ, ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಇದೆ. ಮತ್ತೆ ಹಿಂಗಡೆ ಕನ್ಸರ್ವೆನ್ಸಿ ರೋಡ್ ಪಾರ್ಕಿಂಗ್ ಯೂಸ್ ಮಾಡ್ಕೋಬಹುದು. ಆಸ್ಪತ್ರೆ ಎದುರುಗಡೆ ಒಂದು 3 ವೆಹಿಕಲ್ ನಿಲ್ಲೋ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ಇಡೀ ಆಸ್ಪತ್ರೆ ಒಳಗೆ ಎಲ್ಲ ಫೈರ್ ಫೈಟಿಂಗ್ ಸಿಸ್ಟಮ್ ಹಾಕಿದ್ವಿ. ಅಂದ್ರೆ ಪೇಷಂಟ್ ಗಳಿಗೆ ತೊಂದರೆ ಆಗ್ಬಾರ್ದಂತ ಮೇಲೆ 25,000 ಲೀಟರ್ ಫೈರ್ ಟ್ಯಾಂಕ್ ಅನ್ನು ಹಾಕಿದ್ವಿ. ಎಲ್ಲೇ ಏನಾದ್ರು ಬೆಂಕಿ ಅವಘಡ ಆದ್ರೆ ಪೇಷಂಟ್ ಗಳಿಗೆ ಇಮಿಡಿಯೇಟ್ ಅಲ್ಲೇ ಸ್ಪ್ರಿಂಕ್ಲರ್ ನೀರು ಬೀಳಿ ಅಂತ ಪ್ರತಿ ಫ್ಲೋರ್ ಅಲ್ಲೂ ಫೈರ್ ಡಕ್ಟ್ ಅನ್ನೆಲ್ಲ ಅಳವಡಿಸಿದ್ವಿ. ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಗೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ. ಆಮೇಲೆ ಏನು ವಿಶೇಷ ಅಂತ ಕೇಳಿದ್ರೆ, ನಮ್ಮಲ್ಲಿ ಒಂದು ಎಕಾನಮಿ ವಾರ್ಡ್ ಅಂತ ಸ್ಪೆಷಲ್ ಆಗಿ ಮಾಡಿದ್ವಿ. ಇದು ಜನರಲ್ ವಾರ್ಡ್ಗಿಂತನೂ ಕಡಿಮೆ ಚಾರ್ಜ್ ಇರುತ್ತೆ. ಇದನ್ನು ಮುಖ್ಯವಾಗಿ ಅತಿ ಕಡುಬಡವರಿಗೆ, BPL ಕಾರ್ಡ್ ಇದ್ದವರಿಗೆ, ಅಥವಾ ನಮ್ಗೆ ಅನುಕೂಲನೇ ಇಲ್ಲ, ನಾವು ಮೆಗಾನ್ ಆಸ್ಪತ್ರೆಗೆ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಅನ್ನೋರಿಗೆ ನಾವು ಅಲ್ಲಿ ಅಡ್ಮಿಷನ್ ಮಾಡಿ ಅತಿ ಕಡಿಮೆ ಚಾರ್ಜ್ ಅಲ್ಲಿ ಅವರಿಗೆ ಬೇರೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಚಾರ್ಜಸ್, ಹೌಸ್ ಕೀಪಿಂಗ್ ಚಾರ್ಜಸ್, ಮಿಸೆಲೇನಿಯಸ್ ಚಾರ್ಜಸ್ ಯಾವುದು ಹಾಕಲ್ಲ ಅವರಿಗೆ. ಬರೀ ಒಂದು ಬೆಡ್ ಚಾರ್ಜ್ 200 ರೂಪಾಯಿ, ಡಾಕ್ಟರ್ ಚಾರ್ಜ್ 200 ರೂಪಾಯಿ, ನರ್ಸಿಂಗ್ ಚಾರ್ಜ್ 200 ರೂಪಾಯಿ. ಮೊದಲನೇ ದಿನ ರಿಜಿಸ್ಟ್ರೇಷನ್ ಚಾರ್ಜ್ ಬರುತ್ತೆ. ಸಾಮಾನ್ಯವಾಗಿ 3 ದಿನ ಅಡ್ಮಿಟ್ ಆದ್ರು ಅಂದ್ರೆ ಮೆಡಿಕಲ್ ಶಾಪ್ ಬಿಲ್ ಬಿಟ್ಟು ಆನ್ ಅಂಡ್ ಅರೌಂಡ್ 1900 ರಿಂದ 2000 ರೂಪಾಯಿ ಬರುತ್ತೆ 3 ದಿನಕ್ಕೆ. ನಾನು ಹೇಳೋದು ಇದು. ಈಗ ಜನರಲ್ ವಾರ್ಡ್ ಅಲ್ಲೇ ಒಂದಿನಕ್ಕೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಆಸ್ಪತ್ರೆ 5,500 ರೂಪಾಯಿ ಬಿಲ್ ಇದೆ. 5,500 ಶಿವಮೊಗ್ಗದ ಹೇಳ್ತಾರೆ ನಾನು. 5,500 ಪರ್ ಡೇ ಚಾರ್ಜ್ ಮಾಡ್ತಾರೆ. ನಾವು 3 ರಾತ್ರಿ 3 ಹಗಲಿಗೆ 2,000 ರೂಪಾಯಿ ಚಾರ್ಜ್ ಮಾಡ್ತಾ ಇದೀವಿ. ಈಗ ಅಂತ ಒಂದು 8 ಬೆಡ್ಸ್ ಇದೆ. ಅಲ್ಲಿ ನಾವು ಹೆರಿಗೆ ಪ್ಯಾಕೇಜ್ ಬಿಡಬೇಕಂತ ಇದೆ. ಅದು ಸಾಮಾನ್ಯ ಜೂನ್ 1ನೇ ವಾರದಿಂದ ಶುರು ಆಗುತ್ತೆ. ಅದಕ್ಕೆ ನಾವು ಬೆಸ್ಟ್ ರೇಟ್ ನೆಗೋಷಿಯೇಟ್ ಮಾಡ್ತೇವೆ. ಅಂದ್ರೆ ಕನ್ಸ್ಯೂಮರ್ಸ್ ಗೆ ತುಂಬಾ ಖರ್ಚು ಬರ್ತಾ ಇದೆ. ಈ ಒಂದು ಹೆರಿಗೆ ಆದ್ರೆ ಅಲ್ಲಿ ಬಳಸ್ತಕ್ಕಂಥ ವಸ್ತುಗಳಿಗೆನೆ ಕನಿಷ್ಠ ಒಂದು 5,500 ರಿಂದ 6,000 ರೂಪಾಯಿ ಖರ್ಚು ಬರ್ತಾ ಇದೆ. ಆದ್ರಿಂದ ನಾವು ಎಕಾನಮಿ ವಾರ್ಡ್ ಅಲ್ಲಿ ಒಂದು 11,950 ರೂಪಾಯಿಗೆ ಡೆಲಿವರಿ ಪ್ಯಾಕೇಜ್ ಬಿಡೋಣ ಅಂತ ಪ್ಲಾನ್ ಮಾಡಿ. ನಾರ್ಮಲ್ ಡೆಲಿವರಿಗೆ ಬಂದ್ರೆ IV ಕೆನೆಲಾ, ಈಸಿ ಫಿಕ್ಸ್, 5ml ಸಿರಿಂಜ್, 5ml ಸ್ಟೆರಲ್ ವಾಟರ್, ರಿಂಗರ್ ಲ್ಯಾಕ್ಟೇಟ್ 2 ಬಾಟ್ಲುಗಳು, ನಾರ್ಮಲ್ ಸಲೈನು, DNS 1 ಬಾಟ್ಲು, ಡ್ರಿಪ್ ಸೆಟ್ 1, 3-ವೇ ಕೆನೆಲಾ, ಎಕ್ಸ್ಟೆನ್ಷನ್ ಕೆನೆಲಾ, ಸಿಂಟೋಸಿನ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ, ಮೆಥರ್ಜಿನ್ 2, ಡ್ರೋಟಿನ್, DVN ಇಂಜೆಕ್ಷನ್, ಎಪಿಡೋಸಿನ್, ರೆಡ್ ರಬ್ಬರ್ ಕೆಥೆಟರ್ ಅಥವಾ ಯುರೆಥ್ರಲ್ ಕೆಥೆಟರ್, ಆಮೇಲೆ ಪ್ರಾಕ್ಟೋಕ್ಲೈಸಿಸ್ ಎನಿಮಾ, PPH ಟ್ಯಾಬ್ಲೆಟ್, ಸರ್ವಿಪ್ರೈಮ್ ಜೆಲ್, ಕಾರ್ಬೋಪ್ರಾಸ್ಟ್ ಇಂಜೆಕ್ಷನ್, ಮತ್ತೆ ತಾಯಿಗೆ 1-2 ಡಯಾಪರ್, ಆಮೇಲೆ ಮಾಲಿಶೀಟ್ ಅಂತ ಬರುತ್ತೆ ಡೆಲಿವರಿ ಆದಾಗ ಬ್ಲೀಡಿಂಗ್ ಕಂಟ್ರೋಲ್ ಮಾಡ್ಲಿಕ್ಕೆ, ಆಮೇಲೆ ಮಗುಗೆ ಕಾರ್ಡ್ ಕ್ಲ್ಯಾಂಪ್, ಗಾಸ್ ಪೀಸ್ಗಳು, ವಿಟಮಿನ್ K ಇಂಜೆಕ್ಷನ್ ಮಗುಗೆ, ಝೈಲೋಕನ್ ಇಂಜೆಕ್ಷನ್ ಅನಸ್ತೇಶಿಯಾ ಕೊಡ್ಲಿಕ್ಕೆ, ಮತ್ತೆ ಸೂಚರ್ ಹಾಕ್ಲಿಕ್ಕೆ ರ್ಯಾಪಿಡ್ ವೈಕ್ರಿಲ್, ಕ್ಯಾಟ್ ಗಟ್, ಸಿಪ್ಲಡಿನ್ ಸೊಲ್ಯೂಷನ್, ಮತ್ತೆ ಮೆಟ್ರೋಜಿಲ್ಪಿ ಆಯಿಂಟ್ಮೆಂಟ್, ತಾಯಿ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಕೊಡ್ತಕ್ಕಂಥ ಕೆಲವು ಮಾತ್ರೆಗಳು, ಇವನ್ನೆಲ್ಲ ಸೇರಿ ಆನ್ ಅಂಡ್ ಅರೌಂಡ್ ಒಂದು 6,000 ರೂಪಾಯಿ ಕೊಡ್ಬೋದು. ಇದು ಕನ್ಸ್ಯೂಮಬಲ್ಸ್ ಅಂತ ಕರೀತಾರೆ. ಇದನ್ನ ಬಿಟ್ಟು ನಮ್ಮ ಚಾರ್ಜ್ ಅನ್ನು ನಾವು ಬರೀ 6,000 ರೂಪಾಯಿ ಗಳಿಸಿದೀವಿ. ಅದ್ರಲ್ಲಿ ಹೆರಿಗೆ ಡಾಕ್ಟರ್ ಕೂಡ ಚಾರ್ಜ್ ಬರುತ್ತೆ. ಇದನ್ನ ನಾವು ಒಂದು ಸೇವೆ ಅಂತ ತಗೊಂಡಿದ್ವಿ. ಆ ಒಂದು ಮನೋಭಾವದಿಂದ ಮಾಡಿರೋದ್ರಿಂದ ಇದು ನಮ್ಗೆ ಸಾಧ್ಯ ಆಗ್ತಾ ಇದೆ. ಆಮೇಲೆ ನಾವು ಡಿಸ್ಚಾರ್ಜ್ ಆಗಿ ಮಾರನೇ ದಿನ ಡಿಸ್ಚಾರ್ಜ್ ಮಾಡ್ತೀವಿ. ಇವತ್ತು ಡೆಲಿವರಿ ಆದ್ರೆ ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ. ಆಕ್ಚುಲಿ ಫಾರಿನ್ ಅಲ್ಲೆಲ್ಲ ಅದೇ ಸಿಸ್ಟಮ್ ಇರುತ್ತೆ. ಆಮೇಲೆ ನಮ್ಮ ಇನ್ನೊಂದು ಉದ್ದೇಶ ಏನಂದ್ರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೋಸ್ಕರ ಮಾಡೋಣ. ಆಮೇಲೆ ಪ್ರೈವೇಟ್ ಸೆಕ್ಟರ್ ಅಂದ್ರೆ ಎಷ್ಟೋ ಜನರಿಗೆ ಒಂಥರ ಇದಾಗ್ಬಿಟ್ಟಿದೆ, ಅದು ಗಗನ ಕುಸುಮ ಆಗಿದೆ. ಪ್ರೈವೇಟ್ ಸೆಕ್ಟರ್ ರೀಚಿಂಗ್ ದ ಅನ್ರೀಚ್ಡ್ ಅನ್ನೋದೇ ನಮ್ಮ ಧ್ಯೇಯ ವಾಕ್ಯ. ಅದನ್ನು ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ.